ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕನ ಕೆಲ್ಸಕ್ಕೆ ಸೇರಿಸ್ಬರೋಕ್ಕೆ ಅಂತ ಬೆಳಗ್ಗೆ ಒಂದು 7 ಗಂಟೆಗೆ ಮನೆ ಬಿಟ್ವಿ ಫ್ರೆಂಡ್ಸ್. ಅಲ್ಲಿಂದ ಮತ್ತು ಆಫೀಸಿಗೆ ಹೋಗೋಷ್ಟೊತ್ತಿಗೆ 9:30 ಆಯಿತು. ಆಫೀಸಲ್ಲಿ ನಮ್ಮ ಪಾಪು ಆಟ ಆಡ್ತಾ ಇದ್ದಾನೆ. ನಮ್ಮ ಅಕ್ಕಂಗೆ ಅಲ್ಲಿ ಇಂಟರ್ವ್ಯೂ ಎಲ್ಲ ಮತ್ತು ಫಾರಮ್ ಫಿಲ್ ಆಫ್ ಮಾಡೋದೆಲ್ಲ ಇತ್ತು. ಹಾಗಾಗಿ ಅವಳು ಅದನ್ನೆಲ್ಲ ಮಾಡ್ತಾಯಿದ್ಲು. ಮತ್ತು ಇವನು ಕಿರಿಕಿರಿ ಮಾಡ್ತಾನೆ ಅಂತ ಇಲ್ಲಿ ಕರ್ಕೊಬಂದು ನಿಲ್ಸ್ಕೊಂಡಿದ್ದೆ. ಇಲ್ಲೊಂದು ಫಿಶ್ ಟ್ಯಾಂಕ್ ಇತ್ತು, ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅಲ್ಲಿಂದ ಕೆಲಸ ಮುಗಿಸ್ಕೊಬರೋಷ್ಟೊತ್ತಿಗೆ ಒಂದು 11:30 ಆಯಿತು ಫ್ರೆಂಡ್ಸ್. ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಪೂರಿ ಮತ್ತು ಒಂದು ಇಡ್ಲಿ ತೊಗೊಂಡು ಬಂದಿದ್ದೆ. ಅದನ್ನು ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಫ್ರೈಡ್ ರೈಸಿಗೆ ಏನೇನು ಹಾಕ್ಕೊಂಡಿದ್ದೆ ಅಂದರೆ ಈರುಳ್ಳಿ, ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಇಷ್ಟೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಎಣ್ಣೆ ಸತ ಕಾಯಕ್ಕಿಟ್ಟಿದ್ದೀನಿ. ಇದನ್ನು ಬೇಗನೆ ಆಗುತ್ತೆ ಫ್ರೆಂಡ್ಸ್, ಒಂದು 10 ನಿಮಿಷ ಸಾಕು. ತರಕಾರಿ ಹೆಚ್ಚಿ ಇಟ್ಕೊಳ್ಳೋಕ್ಕೆ ಮಾತ್ರ ಸ್ವಲ್ಪ ಟೈಮ್ ಅನಿಸುತ್ತೆ. ಅದೆಲ್ಲ ಆಯಿತು ಅಂದರೆ ಮಸಾಲೆ ಎಲ್ಲ ಬೇಗ ರೆಡಿ ಮಾಡ್ಕೋಬೋದು. ಎಣ್ಣೆ ಕಾದಿದ್ದೆಲ್ಲ ಆಯಿತು. ಇವಾಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಇವತ್ತು. ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಇತ್ತು ಹಾಗಾಗಿ. ಈಗ ಬೀನ್ಸು ಮತ್ತು ಕ್ಯಾಬೇಜನ್ನ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಲ ಕ್ಯಾಬೇಜ್ ಹಾಕಿ ರೂಢಿ ಆಗಿರೋದ್ರಿಂದ ಕ್ಯಾಬೇಜ್ ಅಂತಲೇ ಬರ್ತಾಯಿದೆ. ಕ್ಯಾಬೇಜ್ ಸಹಿತ ಯೂಸ್ ಮಾಡ್ಬೋದಿತ್ತು. ಇವತ್ತು ಕ್ಯಾಬೇಜ್ ಇರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಬೇಜ್ ನೋಡಿ ಮತ್ತೆ ಅದೇ ಬರ್ತಾಯಿದೆ. ಕ್ಯಾಪ್ಸಿಕಮ್ ಹಾಕಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟೇ ಹಾಕ್ಕೋಬೇಕಾಗಿತ್ತು, ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಪಾಪು ಹಿಡ್ಕೊಂಡು ಮಾಡ್ತಾಯಿದ್ನಲ್ಲ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅವ್ನು ಎಷ್ಟು ಕಿರಿಕಿರಿ ಮಾಡ್ತಾನೆ ಲಾಸ್ಟಲ್ಲಿ ಅಂತ. ಅದಾದಮೇಲೆ ಇವಾಗೆಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಣ್ಣೆಲೇ ಬೇಯ್ಕೋಬೇಕು. ಮತ್ತು ನಾವೇ ನೀರೆಲ್ಲ ಹಾಕಿ ಬೇಯಿಸಲ್ಲ ಫ್ರೆಂಡ್ಸ್, ಹಂಗಾಗಿ. ಮತ್ತು ಫ್ರೈಡ್ ರೈಸಿಗೆ ಏನು ಜಾಸ್ತಿ ಬೆಂದಿರಬೇಕು ಅನ್ನೋದೇನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ವಾಸನೆ ಎಲ್ಲ ಹೋಗಾದ್ಮೇಲೆ ಫ್ರೈಡ್ ರೈಸ್ ಪೌಡರ್ ಹಾಕ್ಕೊಂಡೆ. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ನೋಡಿ. ಅಲ್ಲಿ ಕೂರ್ಸೋಗಿ ಇಟ್ಬಿಟ್ಟು ಅವ್ನಿಗೆ ಏನಾರು ಒಂದು ಪಾತ್ರೆ ಕೊಟ್ಟು ಇವಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಬಿರಿಯಾನಿ ಮಸಾಲ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ಖಾರದ ಪುಡಿ ಹಾಕ್ಕೊತೀನಿ 1 ಸ್ಪೂನು, ಮತ್ತು ಸ್ವಲ್ಪ ಹಾಕ್ಕೊತಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಸ್ವಲ್ಪ ಮಸಾಲಾನ ಜಾಸ್ತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಖಾರನ ನಿಮಗೆ ಎಷ್ಟು ಖಾರ ತಿಂತೀರೋ ಅಷ್ಟರ ಮೇಲೆ ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ತಿರುಗಿಸ್ಕೋಬೇಕು. ತೋರಿಸ್ತೀನಿ ನೋಡಿ. ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾಯಿದ್ದ ಅವನು, ಎದ್ದು ಕಿರಿಕಿರಿ ಮಾಡ್ತಾಯಿದ್ದೆ, ಮತ್ತು ಸುಮ್ಮನೆ ಕೂರಿಸ್ತಾ ಇದ್ದೆ. ಇವಾಗ ಸ್ವಲ್ಪ ಸಾಲ್ಟ್ ಸಹ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಫ್ರೆಂಡ್ಸ್. ಬೇರೆ ಮಸಾಲದಲ್ಲೆಲ್ಲ ಸಾಲ್ಟು ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ಬೇಕಾದ್ರೆ ಕಮ್ಮಿ ಇದ್ದರೆ ಲಾಸ್ಟಲ್ಲಿ ಹಾಕ್ಕೊಬೋದು. ಫ್ರೈಡ್ ರೈಸ್ ಎಲ್ಲ ಏನು ರೈಸ್ ಉದುದ್ರಾಗಿರುತ್ತೆ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಫಸ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಫುಲ್ಲು ಒಂಥರ ಫ್ರೈಡ್ ರೈಸ್ ಮಸಾಲದಲ್ಲಿ ಆಲ್ರೆಡಿ ಉಪ್ಪು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರ್ತೈತೆ, ಹಾಗಾಗಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಪ್ಪು ಸೇರಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಫುಲ್ಲು ಒಂಥರ ಕೈಕಾಲೆಲ್ಲ ಪೇಯ್ನ್ ಅಂದರೆ ಪೇಯ್ನ್ ಇತ್ತು ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಬಾಡಿ ಪೇಯ್ನ್ ಈ ಥರ ಎಲ್ಲ ಅನ್ನಿಸ್ತಾಯಿತ್ತು. ಅದಕ್ಕೆ ನನಗೆ ಇವತ್ತೇನು ಸಾಂಬಾರು ಗಿಂಬಾರು ಏನು ಬೇಡ ಅಂತ ಫ್ರೈಡ್ ರೈಸ್ ಮಾಡ್ಕೊತಿದ್ದೀನಿ. ಬೇಗ ಗೊಜ್ಜೆಲ್ಲ ರೆಡಿ ಮಾಡಿಕೊಂಡೆ. ಬಿಸಿ ಅನ್ನ ಸತ ಮಾಡ್ಕೊಂಡಿದ್ದೆ. ಒಂದು ಬೌಲ್ ಹಾಕ್ಕೊತಾ ಇದ್ದೀನಿ. ಇಬ್ಬರಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ನಿಮಗೆ ಕ್ವಾಲಿಟಿ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ನೀವು ಸ್ವಲ್ಪ ಜಾಸ್ತಿ ಮಸಾಲ ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ನೀಟಾಗಿ ಜಾಸ್ತಿ ಊರು ಇಟ್ಕೊಂಡು ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಎಗ್ ರೈಸ್ ಎಲ್ಲ ಹೆಂಗೆ ತಿರುಗಿಸ್ತಾರೆ ಆ ಥರ ತಿರುಗಿಸ್ಕೊಂಡ್ರೆ ರೈಸ್ ರೆಡಿಯಾಗಿ ಹೋಗುತ್ತೆ ನೋಡಿ. ಉದ್ದುದ್ರಾಗಿರ್ಬೇಕು ಅನ್ನ ಮಾತ್ರ. ಮುದ್ದೆ ಥರ ಇತ್ತು ಅಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಫ್ರೈಡ್ ರೈಸು. ಉದ್ದುದ್ರಾಗ ಅನ್ನ ಬಂದಿತ್ತು ಅಂದರೆ ಸೂಪರಾಗಿ ಅನಿಸುತ್ತೆ. ಮತ್ತು ಅನ್ನ ಮಾಡಬೇಕಾದ್ರೆ ಚೂರು ಆಯಿಲ್ ಸೇರಿಸ್ಕೊಂಡು 2 ಏಲಕ್ಕಿ ಮತ್ತು 2 ಲವಂಗ ಹಾಕ್ಕೊಂಡು ಮಾಡಿ ನೋಡಿ, ಇನ್ನೂ ಸೂಪರಾಗಿ ಅನಿಸುತ್ತೆ. ಎಗ್ ರೈಸಿಗೆ ಇಲ್ಲ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಪಲಾವ್ ಎಲೆ ಮತ್ತು ಏಲಕ್ಕಿ ಮತ್ತು ಚಕ್ಕೆ ಇಷ್ಟು ಸೇರಿಸ್ಕೊಂಡು ರೈಸ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಎಗ್ ರೈಸು ಇಲ್ಲ ಫ್ರೈಡ್ ರೈಸು ಈ ಥರ ರೈಸ್ ಐಟಮ್ಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಫುಲ್ಲು ಹಸಿ ಎಲ್ಲ ಹೋಗ್ಬಿಟ್ಟು ಫುಲ್ಲು ಚೆನ್ನಾಗಾಗಬೇಕು ಫ್ರೆಂಡ್ಸ್. ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಗೊಜ್ಜು ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ನಾನು. ಅಷ್ಟು ಗೊಜ್ಜು ಏನು ನಮಗೆ ಯೂಸ್ ಆಗಲ್ಲ, ಹಾಗಾಗಿ ಮತ್ತೆ ಯಾವಾಗಾದರೂ ರೈಸ್ ಬೇಕಂದರೆ ಕಲಿಸ್ಕೋಬೋದು. ಇವಾಗ ಎಗ್ ರೈಸು ಫ್ರೆಂಡ್ಸ್ ಫ್ರೈಡ್ ರೈಸ್ ಮಾಡಿದ್ದೆಲ್ಲ ಮುಗೀತು. ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಹೊಟ್ಟೆ ಜಾಸ್ತಿ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ 1:45 ಆಗ್ತಾ ಬಂತು. ಇವಾಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೈಡ್ ರೈಸ್ ಸೂಪರಾಗಿ ರೆಡಿ ಆಯಿತು. ಇವಾಗಂತೂ ಅಂಗಡಿಯಲ್ಲಿ ಫ್ರೈಡ್ ರೈಸು ಎಗ್ ರೈಸು ಟೇಸ್ಟಿ ಅನ್ನಿಸ್ತಾ ಇಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ವಾಸಿ. ಮತ್ತು 50 ರುಪೀಸು 70 ರುಪೀಸ್ ತೊಗೊಂಡ್ರು ಏನು ಟೇಸ್ಟ್ ಅನ್ಸಲ್ಲ ಫ್ರೆಂಡ್ಸ್. ಫಸ್ಟೆಲ್ಲ ತುಂಬ ಚೆನ್ನಾಗಿ ಮಾಡೋರು ಅಂಗಡಿಲೆಲ್ಲ, ಇವಾಗೆಲ್ಲ ಅಷ್ಟು ಕ್ವಾಂಟಿಟಿ ಅಷ್ಟು ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲ್ಲ. ಮನೆಯಲ್ಲೇ ಈ ಥರ ಮಾಡಿಕೊಂಡು ತಿಂದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ.
ನೋಡಿ ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿ ಆಯಿತು. ಬ್ಯಾಚುಲರ್ಸ್ಗಂತೂ ಬೇಗನೆ ಆಗುತ್ತೆ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಸಾಕು. ಇವಾಗ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಚಲೋ, ಥ್ಯಾಂಕ್ ಯು, ಲವ್.